ಸಿ ಆಲ್ಮೋಸ್ಟ್ 70-80% ಟಾಡ್ಲರ್ಸಲ್ಲಿ ಹೊಟ್ಟೆ ನೋವು ಬರೋದು ಸಹಜ. ಇದ್ರ ಕೆಲವು ಕಾರಣಗಳಿದೆ. ಯಾಕೆ ಅಂದರೆ ಒಂದು ಅವ್ರದ್ದು ವಾಟರ್ ಇಂಟೇಕ್ ಕಡಿಮೆ ಇರುತ್ತೆ, ನೀರು ಸರಿಯಾಗಿ ಕುಡಿಯೋದಿಲ್ಲ. ಈಗ ಒಂದು 2 years ಮಗು ಒಂದು 15 kg ಇದೆ ಅಂದರೆ ಆಲ್ಮೋಸ್ಟ್ 1 ಲೀಟ್ರ್ ತನಕ ನೀರು ಕುಡಿಬೇಕು ಡೈಲಿ. ಅದು ಆಗೋದಿಲ್ಲ, ಕುಡಿಯೋದಿಲ್ಲ, ರೈಟ್? ಅವ್ರಿಗೆ ಇಷ್ಟ ಆಗಲ್ಲ ನೀರು ಕುಡಿಯೋದು, ಅದರಿಂದನೂ ಹೊಟ್ಟೆನೂ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಆಗುತ್ತೆ. ನಂಬರ್ 2, ಈ ವಯಸ್ಸಲ್ಲಿ ಮಕ್ಕಳು ಏನೇ ಸಿಕ್ಕರೂ ಬಾಯಿಗೆ ಹಾಕೋತಾರೆ, ಮೌತಿಂಗ್ ಅಂತ ಹೇಳ್ತಾರೆ. ಬೆರಳು ಹಾಕೋತಾ ಇರ್ತಾರೆ, ಪೆನ್ ಹಾಕೋತಾರೆ, ಟಾಯ್ಸ್ ಹಾಕೋತಾರೆ. ಅದರಿಂದನೂ ಕೀಟಾಣುಗಳು ಹೋಗಿ ಹೊಟ್ಟೆ ನೋವು ಕೊಡುತ್ತೆ, ರೈಟ್? ನಂಬರ್ 3, ಈ ವಯಸ್ಸಲ್ಲಿ ಮಕ್ಕಳು ಸುಮಾರು ಜಂಕ್ ಫುಡ್ ತಿಂತಾರೆ. ಇತ್ತೀಚೆಗೆ ಅರ್ಬನ್ ಸಿಟಿ ಲೆವೆಲ್ ಲೈಫಲ್ಲಿ ಎಲ್ಲ ಮಕ್ಕಳಿಗೆ ಎಕ್ಸ್ಪೋಜರ್ ಆಗಿರುತ್ತೆ. ಬಿಸ್ಕೆಟ್ಸ್ ತಿಂತಾರೆ, ಕುಕೀಸ್ ತಿಂತಾರೆ, ಚಾಕ್ಲೇಟ್ಸು, ಟಾಫೀಸ್ ಎಲ್ಲ ತಿಂತಾ ಇರ್ತಾರೆ. ಆಬ್ವಿಯಸ್ಲಿ ಅದು ಜಾಸ್ತಿ ತಿಂದಾಗ ಅದು ಇರಿಟೇಟ್ ಮಾಡುತ್ತೆ, ಗ್ಯಾಸ್ಟ್ರೈಟಿಸ್ ಮಾಡುತ್ತೆ. 4th ರೀಸನ್, ಕೆಲವು ಕಂಡೀಷನ್ಸ್ಗಳಿದ್ದಾವೆ ಮಕ್ಕಳಲ್ಲಿ. ಹೊಟ್ಟೆಯಲ್ಲಿ ಕೆಲವು ಸಲ ಗಂಟು ಥರ ಬರುತ್ತೆ, ಏನದು ಮೆಸೆಂಟ್ರಿಕ್ ಲಿಂಫ್ ನೋಡ್ಸ್ ಅಂತ ಹೇಳ್ತಾರೆ. ಅದು ಏನಂದರೆ ಇಲ್ಲಿ ನಿಮಗೆ ಗಂಟು ಕಾಣಿಸುತ್ತೆ, ಮಕ್ಕಳಿಗೂ ಸುಮಾರು ಕಾಣುತ್ತೆ, ಕತ್ತತ್ರ ಎಲ್ಲ. ಅಂಥ ಗಂಟು ಮಕ್ಕಳ ಹೊಟ್ಟೆಯಲ್ಲಿ ಇರ್ತದೆ. ಅದು ಯಾವುದೋ ಇನ್ಫೆಕ್ಷನಿಂದ ಕೆಲವು ಸಲ ದೊಡ್ಡದಾಗಿರುತ್ತೆ, ಆವಾಗಲೂ ಪದೇ ಪದೇ ನೋವು ಬರುತ್ತೆ. ಇದೆಲ್ಲ ಕಾರಣದಿಂದ ಬರುತ್ತೆ. ನೋವು ತುಂಬ ಜಾಸ್ತಿ ಬಂದು ಹೊಟ್ಟೆ ಹಿಡ್ಕೊಂಡು ಅಳುತ್ತಿರೋ ಮಗುವಲ್ಲಿ ಏನು ಹೋಮ್ ರೆಮಿಡಿ ಅವಶ್ಯಕತೆ ಆಗೋದಿಲ್ಲ. ಪಾಪ ಮಗುಗೆ ನೋವು ಇದೆ, ಅದು ನೋವು ಏನೇ ಇರ್ಬೋದು. ಅದು ಅಪೆಂಡಿಕ್ಸ್ ನೋವು ಇರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಟೈಫಾಯ್ಡ್ ಫೀವರಲ್ಲಿ ಇರ್ಬೋದು, ಹೊಟ್ಟೆ ಏನೇ ಇರ್ಬೋದು, ನಮಗೆ ಅದು ಹೇಳೋಕ್ಕೆ ಕಷ್ಟ. ಸೊ ಸಿಕ್ಕಾಪಟ್ಟೆ ನಿಮ್ಗೆ ಮಗು ಅಳ್ತಾ ಅದನ್ನು ಹೊಟ್ಟೆ ಹಿಡ್ಕೊಂಡು ಅಷ್ಟು ನೋವಿದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಹೋಮ್ ರೆಮಿಡಿ ಮಾಡಬೇಡಿ. ಮಧ್ಯ ಸಣ್ಣ ಪುಟ್ಟ ನೋವು ಅಂತ ಇದೆ ಅಂದರೆ ಸ್ವಲ್ಪ ನೀವು ಮಜ್ಜಿಗೆ ಕುಡಿಸಿ ನೋಡಿ, ಸ್ವಲ್ಪ ಜೀರಾ ವಾಟರ್. ಹೇಳ್ತಿರೋದು 1.5, 2 years, 3 years ಮಕ್ಕಳಲ್ಲಿ ಸ್ವಲ್ಪ ಜೀರಾ ವಾಟರ್ ಕುಡಿಸಿ ನೋಡಿ, ಸ್ವಲ್ಪ ಜಸ್ಟ್ ಪ್ಲೇನ್ ವಾಟರ್ ಕುಡಿಸಿ ನೋಡಿ, ಮೊಸರು ತಿನ್ನಿಸಿ ನೋಡಿ. ಇದರೆಲ್ಲ ಪ್ರೋಬಯೋಟಿಕ್ ಇರುತ್ತೆ, ನ್ಯಾಚುರಲ್. ಕಡಿಮೆ ಆಯಿತು, ಓಕೆ, ಆಗಿಲ್ಲ ಅಂದರೂ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಎಸ್ಪೆಷಲಿ ಸಿಟಿಯಲ್ಲಿರೋ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೀವು ಸಿಟಿಯಲ್ಲಿ ಇದ್ದೀರಾ, ತೊಂದರೆ ಬರಲ್ಲ, ಬಟ್ 100ರಲ್ಲಿ ಒಬ್ರಿಗೆ ತೊಂದರೆ ಬರ್ಬೋದು. ಆ ರಿಸ್ಕ್ ಯಾಕೆ ತೊಗೋತೀರಾ? ಒಂದ್ಸಲ ಜನರಲ್ ಚೆಕಪ್ ಮಾಡಿಸ್ಕೊಳ್ಳಿ. ಜಾಸ್ತಿ ಡಿಲೇ ಮಾಡ್ಕೊಂಡು ಹೊಟ್ಟೆ ನೋವಿಗೆ ಹೋಮ್ ರೆಮಿಡೀಸ್ ಕೊಡಬೇಡಿ, ಈಸ್ ಮೈ ಸಜೆಷನ್.